ಅದೊಂದು ಮುಂಜಾನೆ ಬಾಲ ಹನುಮನಿಗೆ ಎಲ್ಲಿಲ್ಲದ ಹಸಿವು. ಮನೆಯಿಂದ ಹೊರಬಂದ ಸೂರ್ಯನನ್ನು ನೋಡಿದ. ಆದರೆ ಸೂರ್ಯನನ್ನು ಕೆಂಪಗೆ ಮಾಗಿದ ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಆಕಾಶದೆತ್ತರಕ್ಕೆ ಹಾರಿದ. ಇನ್ನೇನು ಸೂರ್ಯನನ್ನು ಹನುಮಂತ ನುಂಗಬಹುದು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಅಪಾಯವನ್ನು ತಪ್ಪಿಸಲು ದೇವತೆಗಳ ರಾಜನಾದ ಇಂದ್ರನು ಮಧ್ಯಪ್ರವೇಶಿಸಿ ಹನುಮಂತನ ಮೂತಿಗೆ ತನ್ನ ವಜ್ರಾಯುಧದಿಂದ ಹೊಡೆದ. ಅದು ಹನುಮಂತನ ದವಡೆಗೆ ತಗುಲಿ ದವಡೆ ಮುರಿದು ಬಿದ್ದಿತ್ತು. ಮಗನ ಈ ದುಸ್ಥಿರ ಪರಿಸ್ಥಿತಿಯನ್ನು ಕಂಡು ಅಂಜಲಿ ದೇವಿಯು ದುಃಖವು ಸಾಗರವಾಯಿತು. ಹನುಮಂತನ ತಂದೆ ವಾಯುದೇವ ಅಸಮಾಧಾನಗೊಂಡು ಭೂಮಿಯಲ್ಲಿದ್ದ ಎಲ್ಲ ಗಾಳಿಯನ್ನು ಹಿಂತೆಗೆದುಕೊಂಡ. ಗಾಳಿಯ ಕೊರತೆಯು ಸಕಲ ಜೀವಿಗಳಿಗೆ ಸಂಕಷ್ಟವನ್ನು ಸೃಷ್ಟಿ ಮಾಡಿತ್ತು. ನಂತರ ಎಲ್ಲ ದೇವತೆಗಳು ಚರ್ಚಿಸಿ ಶಿವನನ್ನು ಪ್ರಾರ್ಥಿಸಿ ಬರಮಾಡಿಕೊಂಡರು. ನಂತರ ಬಾಲ ಹನುಮನಿಗೆ ಶಿವನು ಮರುಜೀವ ನೀಡಿದನು. ಇದರಿಂದ ಬಾಲ ಹನುಮನು ಪ್ರಾಣ ಪಕ್ಷಿಯು ಮತ್ತೆ ಪುನರ್ಜೀವನಗೊಂಡಿತು. ಆಗ ಈ ಶಿವನ ಮಹಿಮೆಗೆ ತೃಪ್ತಿಗೊಂಡ ವಾಯುದೇವನು ಸಕಲ ಜೀವಿಗಳಿಗೆ ಗಾಳಿಯನ್ನು ನೀಡತೊಡಗಿದ. ಸಕಲ ಜೀವಿಗಳು ಗಾಳಿಯನ್ನು ತೆಗೆದುಕೊಳ್ಳ ಇಂದ್ರದೇವನಿಗೆ ತಾನು ಮಾಡಿದ ತಪ್ಪು ಅರಿವಾಗಿ ಹನುಮಂತನನ್ನು ವಜ್ರಖಚಿತಗೊಳಿಸಲು, ಅಂದರೆ ಆತನ ದೇಹನನ್ನು ವಜ್ರಖಚಿತಗೊಳಿಸಲು ಇಂದ್ರನು ಮುಂದಾದನು. ಇಂದ್ರನ ಜೊತೆಗೆ ಅಲ್ಲಿ ಸಭೆ ಸೇರಿದ್ದ ಎಲ್ಲ ದೇವತೆಗಳು ಸಹ ಹನುಮಂತನಿಗೆ ಬಲವನ್ನು ನೀಡಲು ಮುಂದಾದರು. ಆಗ ವರುಣದೇವನು ಸಾಗರದಲ್ಲಾಗಲಿ ನದಿಯಿಂದಾಗಲಿ ಒಟ್ಟಿನಲ್ಲಿ ನೀರಿನಿಂದ ಹನುಮಂತನಿಗೆ ಯಾವುದೇ ತೊಂದರೆಯಾಗದೆಂದು ವರವನ್ನಿತ್ತನು. ನಂತರ ಅಗ್ನಿದೇವನು ಹನುಮಂತನಿಗೆ ಯಾವುದೇ ಸಮಯದಲ್ಲಿ ಎಂತಹ ಸಂದರ್ಭದಲ್ಲೂ ಸಹ ಬೆಂಕಿಯಿಂದ ಈತನಿಗೆ ಏನೂ ಆಗದು ಎಂದು ಅಗ್ನಿದೇವನು ವರವನ್ನು ನೀಡಿದನು. ಪುನಃ ವಾಯುದೇವನು ತನ್ನ ಮಗನಿಗೆ ಗಾಳಿಯಲ್ಲಿ ಹಾರುವಾಗೆ ಯಾವುದೇ ರೀತಿಯಲ್ಲೂ ಧಕ್ಕೆ ಆಗದಂತೆ ವರವನ್ನಿಟ್ಟನು. ಯಾವುದೇ ಸ್ಥಳಕ್ಕಾದರೂ ಎಂಥದೇ ಅಡೆತಡೆಗಳಿದ್ದರೂ ಹೋಗಲು ಸಾಧ್ಯವಾಗುವಂತ ಚೈತನ್ಯವನ್ನು ಬ್ರಹ್ಮದೇವನು ಹನುಮಂತನಿಗೆ ವರವನ್ನು ನೀಡಿದರು. ಒಂದು ರೀತಿಯಲ್ಲಿ ಈ ಘಟನೆ ಬಳಿಕ ಹನುಮಂತನು ಮಹಾ ಚೈತನ್ಯವಾದಿ, ಮಹಾಪರಾಕ್ರಮಿ, ಮಹಾಬಲಶಾಲಿಯಾಗಿ ಕಂಡನು. ವೀಕ್ಷಕರೇ, ಹನುಮ ಸೂರ್ಯನಿಗೆ ಸಂಬಂಧಿಸಿದ ಈ ಕಥೆಗೆ ಭಿನ್ನವಾದ ಇನ್ನೊಂದು ಕತೆ ಜೈನ ಕಾದಂಬರಿಗಳಲ್ಲಿ ಬರುತ್ತದೆ. ಇದರ ಪ್ರಕಾರ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ತಿನ್ನಲು ಹನುಮಂತನು ಮುಂದಾದಾಗ ಆಗ ಸೂರ್ಯನ ತೀಕ್ಷ್ಣ ಶಾಖದಿಂದ ಬಾಲ ಹನುಮನ ಸುಟ್ಟು ಬೂದಿಯಾಗುತ್ತಾನೆ. ಅವನ ಚಿತಾಭಸ್ಮವು ಭೂಮಿ ಮತ್ತು ಸಾಗರಗಳ ಮೇಲೆ ಬೀಳುತ್ತದೆ. ಈ ಮಗನ ಸ್ಥಿತಿಯನ್ನು ನೆನೆದು ತಾಯಿ ಅಂಜಲಾದೇವಿಯು ದುಃಖಿಸುತ್ತಾಳೆ. ಆಗ ದೇವತೆಗಳು ಹನುಮನಿಗೆ ಮರುಜೀವ ನೀಡಲು ಮುಂದಾಗುತ್ತಾರೆ. ದೇವತೆಗಳು ನೆಲ ಮತ್ತು ಸಾಗರದಲ್ಲಿ ಹರಳಿಕೊಂಡಿದ್ದ ಬಾಲ ಹನುಮನ ಚಿತಾಭಸ್ಮ ಮತ್ತು ಎಲುಬುಗಳನ್ನು ಸಂಗ್ರಹಣೆ ಮಾಡುತ್ತಾರೆ. ಹನುಮನ ಶರೀರದ ಎಲ್ಲ ಭಾಗಗಳನ್ನು ದೇವತೆಗಳು ಸಂಗ್ರಹಣೆ ಮಾಡುತ್ತಾರೆ. ಆದರೆ ದವಡೆಯ ಒಂದು ತುಣುಕು ಸಿಗುವುದಿಲ್ಲ. ಕೊನೆಗೆ ಇದೇ ಸ್ಥಿತಿಯಲ್ಲಿ ಹನುಮಂತನಿಗೆ ಮರುಜನ್ಮವನ್ನು ನೀಡಲಾಗುತ್ತದೆ. ಈ ಕಾರಣಕ್ಕಾಗಿಯೇ ಹನು ಅಂದರೆ ದವಡೆ ಎಂದರೆ ಹನು. ನಂತರ ಮಾರುತಿಯನ್ನು ಹನುಮನೆಂದೇ ಕರೆಯಲಾಗುತ್ತಿದೆ ಅಂದಿನಿಂದಲೂ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.